ಶ್ರೋತೃಗಳೇ ನಮಸ್ಕಾರ. ಈ ದಿನ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಧಾನವಾಗಿ ಪ್ರಕಾಶಿಸುತ್ತಿರುವಂತಹ ಈ ಪುಣ್ಯಕ್ಷೇತ್ರ ಸೋಮನಾಥ, ಹರನಗರ, ಶಿವನಗರ ಅಂತ ಕೂಡ ಪ್ರಸಿದ್ಧಿಯಾಗಿದೆ. ಈ ಸೋಮನಾಥನ ಚರಿತ್ರೆಯನ್ನ ಬಹಳ ವಿಸ್ತಾರವಾಗಿ ವಾಮನ, ಕೂರ್ಮ, ಮತ್ಸ್ಯ ಪುರಾಣಗಳಲ್ಲಿ ಹಾಗೂ ಭಾಗವತ ಮತ್ತು ಮಹಾಭಾರತಗಳಲ್ಲಿ ಇದರ ಉಲ್ಲೇಖವಿದೆ. ಈ ಕ್ಷೇತ್ರ ಹಲವಾರು ಬಾರಿ ಅನ್ಯರ ದಾಳಿಯಿಂದ ತತ್ತರಿಸಿದ್ದರೂ ಹಲವಾರು ಭಕ್ತರಿಂದ ಮತ್ತೆ ಮತ್ತೆ ಪುನರ್ ನಿರ್ಮಿಸಲ್ಪಟ್ಟಿದೆ. ಸೌರಾಷ್ಟ್ರ ಕ್ಷೇತ್ರದಲ್ಲಿರುವ ಸೋಮನಾಥನನ್ನ ಅರ್ಚಿಸಿದವರಿಗೆ ಎಲ್ಲ ರೋಗಗಳು ದೂರವಾಗುತ್ತವೆ. ಹಿಂದೆ ದಕ್ಷ ಪ್ರಜಾಪತಿ ತನ್ನ 27 ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಆ ಕನ್ಯೆಯರಲ್ಲಿ ರೋಹಿಣಿಯನ್ನು ಮಾತ್ರ ಚಂದ್ರ ತುಂಬಾ ಪ್ರೀತಿಯಿಂದ ಕಾಣುತ್ತಿದ್ದ. ಉಳಿದವರೆಲ್ಲರನ್ನೂ ನಿರ್ಲಕ್ಷ್ಯದಿಂದ ಕಾಣ್ತಾ ಇದ್ದ. ಮಕ್ಕಳು ಈ ವಿಷಯವನ್ನ ತಂದೆಗೆ ತಿಳಿಸಿ ದುಃಖ ಪಡ್ತಾರೆ. ಆಗ ದಕ್ಷ ಬ್ರಹ್ಮನು ಅಳಿಯ ಚಂದ್ರನನ್ನ ಕರೆದು ಬೈದು ಬುದ್ಧಿ ಹೇಳಿದ. ಆದರೆ ಯಾವುದೂ ಪ್ರಯೋಜನವಾಗದೆ ಚಂದ್ರ ಎಂದಿನ ಹಾಗೆ ಇರುತ್ತಾ ಇದ್ದ. ಇದನ್ನ ನೋಡಿ ಬೇಸತ್ತ ದಕ್ಷ ಅಳಿಯನಿಗೆ ಕ್ಷಯರೋಗಿಯಾಗುವಂತ ಶಾಪ ಕೊಡ್ತಾರೆ. ಚಂದ್ರನಿಗೆ ಕ್ಷಯರೋಗ ತಗುಲಿ ಅವನ ಕಾಂತಿ ದಿನೇ ದಿನೇ ಕ್ಷೀಣಿಸಲಾರಂಭಿಸುತ್ತೆ. ರೋಗದಿಂದ ಮುಕ್ತಿಯನ್ನ ಹೊಂದೋಕೆ ಅಂತ ಚಂದ್ರನು ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡ್ತಾನೆ. ಈ ಶಾಪದ ವಿಮೋಚನೆಗಾಗಿ ಚಂದ್ರನು ಭಕ್ತಿ ಶ್ರದ್ಧೆಯಿಂದ ಸರಸ್ವತಿ ನದಿ ಸಂಗಮವಾಗುವ ಸ್ಥಳವನ್ನ ಸೇರಿ ತಪೋನಿರತನಾಗಿ ಶಿವನನ್ನ ಆರಾಧಿಸುತ್ತಾ ಮೃತ್ಯುಂಜಯ ಮಂತ್ರವನ್ನ 6 ತಿಂಗಳ ಕಾಲ ಜಪಿಸಿದನು. ಆಗ ಶಿವ ಪ್ರತ್ಯಕ್ಷನಾಗಿ, ಚಂದ್ರ, ಇನ್ನು ಮುಂದೆ ಕೃಷ್ಣ ಪಕ್ಷದ ದಿನಗಳಲ್ಲಿ ನಿನ್ನ ಕಾಂತಿ ಕ್ಷೀಣಿಸುತ್ತಾ ಅದೇ ಶುಕ್ಲ ಪಕ್ಷದ ದಿನಗಳಲ್ಲಿ ವೃದ್ಧಿಸ್ತಾ ಇರಲಿ ಅಂತ ಹರಸಿದ. ಕಳೆದು ಹೋದ ಪ್ರಕಾಶವನ್ನ ಚಂದ್ರನು ಪಡೆದ ಸ್ಥಳವನ್ನ ಪ್ರಕಾಶ ಕ್ಷೇತ್ರ ಅಂತ ಕರೆಯಲಾಯಿತು. ಅದೇ ಕಾಲಕ್ಕೆ ಅಲ್ಲಿಗೆ ಬಂದ ಬ್ರಹ್ಮ ಮತ್ತು ದೇವೇಂದ್ರರ ಬಯಕೆಯಂತೆ ಪ್ರಭಾಸದಲ್ಲಿ ಶಿವನು ಸೋಮನಾಥ ಎಂಬ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡನು. ಪರಶಿವನು ಅಂದಿನಿಂದ ಸೋಮನಾಥ ಚಂದ್ರಶೇಖರ ಅನ್ನೋ ಹೆಸರನ್ನ ಪಡೆದ. ಸೋಮನಾಥದಲ್ಲಿ ಪಾಲೋಕ ತೀರ್ಥ ಅನ್ನೋ ಸ್ಥಳ ಕೂಡ ಇದೆ. ಶ್ರೀಕೃಷ್ಣನ ಪಾದಕ್ಕೆ ಬಾಣ ಬಿದ್ದ ಜಾಗವೇ ಇದಾಗಿದೆ. ಮಥುರಾ ರಾಜ್ಯದ ರಾಜನಾದ ಜರಾಸಂಧ ಅಲ್ಲಿರುವ ಯಾದವರನ್ನ ಬಹಳವಾಗಿ ಹಿಂಸಿಸ್ತಾ ಇದ್ದ. ಇದನ್ನು ನೋಡಿದ ಕೃಷ್ಣ ಅವರಿಗೆ ಪ್ರತ್ಯೇಕವಾದ ದ್ವೀಪವನ್ನ ಮಾಡಿ ಯಾದವರು ನೆಮ್ಮದಿಯಿಂದ ಬದುಕಲು ಅವಕಾಶವನ್ನ ಕಲ್ಪಿಸಿದ. ಮುಂದೆ ಯಾದವರು ಹಣಬಲದಿಂದಲೂ ಭುಜಬಲದಿಂದಲೂ ಸಾಮರ್ಥ್ಯವನ್ನ ಹೊಂದಿದ್ರು. ಶ್ರೀಕೃಷ್ಣನನ್ನ ನೋಡಲು ಹಲವಾರು ಮುನಿಶ್ರೇಷ್ಠರು ದ್ವಾರಕೆಗೆ ಬಂದಾಗ ಅಹಂಕಾರದಿಂದ ಕೆಲವು ಯಾದವರು ಉದ್ದೇಶಪೂರ್ವಕವಾಗಿ ಜಾಂಬವತಿಯ ಮಗನಾದ ಸಾಂಬನಿಗೆ ಹೆಣ್ಣಿನ ವೇಷವನ್ನು ಹಾಕಿ ಮುನಿಶ್ರೇಷ್ಠರನ್ನು, ಇವಳಿಗೆ ಹುಟ್ಟುವ ಮಗು ಹೆಣ್ಣು ಅಥವಾ ಗಂಡು ಯಾವುದು ಅಂತ ನಿಮ್ಮ ತಪಸ್ಸಿನ ಬಲದಿಂದ ತಿಳಿಸಿ ಅಂತ ಕೇಳ್ತಾರೆ. ಆಗ ಮುನಿಗಳು ಕೋಪಗೊಂಡು, ಇವನು ನಿಮ್ಮ ಕುಲವನ್ನು ಅಳಿಸುವ ವನಕೆಯನ್ನು ಪ್ರಸವಿಸುತ್ತಾನೆ ಅಂತ ಹೇಳ್ತಾರೆ. ಸಾಂಬನು ಮುನಿಗಳ ಶಾಪದಂತೆ ವನಕೆಯನ್ನ ಪ್ರಸವಿಸಿದ. ಈ ವಿಷಯವನ್ನ ಶ್ರೀಕೃಷ್ಣನಿಗೆ ಯಾದವರು ತಿಳಿಸಿದರು. ಅವನ ಸಲಹೆ ಪ್ರಕಾರ ಸಮುದ್ರ ತೀರದಲ್ಲಿರುವ ಬಂಡೆಗಳಲ್ಲಿ ಆ ಒನಕೆಯನ್ನ ಪುಡಿಯಾಗುವ ತನಕ ಉಜ್ಜುವಂತೆ ಹೇಳಿ ಆ ಪುಡಿಗಳನ್ನ ಸಮುದ್ರದಲ್ಲಿ ಹಾಕುವಂತೆ ಹೇಳಿದರು. ಆ ಕಬ್ಬಿಣದ ಪುಡಿಗಳು ಸಮುದ್ರದ ಅಲೆಗಳ ಮೂಲಕ ಪ್ರಕಾಶ ಪಟ್ಟಣದ ಸಮುದ್ರ ತೀರವನ್ನ ಸೇರಿ ದೊಡ್ಡದಾದ ಘೋರವಾದ ಹುಲ್ಲಿನ ಗಿಡವಾಗಿ ಬೆಳೀತು. ಪುಡಿಯಾಗದೆ ಇದ್ದ ಕಬ್ಬಿಣದ ಚೂರು ಸಮುದ್ರವನ್ನ ಸೇರಿ ಆ ಚೂರನ್ನ ಒಂದು ಮೀನು ನುಂಗಿತು. ಅದು ಬೆಸ್ತನ ಬಲೆಗೆ ಸಿಕ್ಕಿ ಅದನ್ನ ಕತ್ತರಿಸಿದಾಗ ಸಿಕ್ಕಿದ ಕಬ್ಬಿಣದ ಚೂರನ್ನು ಒಬ್ಬ ಬೇಡ ತನ್ನ ಬಾಣದ ಕೊನೆಯಲ್ಲಿ ಹಾಕಿಕೊಳ್ತಾನೆ. ಯಾದವರ ಹಾಗೂ ದ್ವಾರಕೆಯ ಅಳಿವು ಸಮೀಪಿಸ್ತಾ ಇರೋದನ್ನ ತಿಳಿದ ಶ್ರೀಕೃಷ್ಣ ಯಾದವರನ್ನ ಪ್ರಕಾಶ ಪಟ್ಟಣಕ್ಕೆ ಹೋಗಿ ಶಿವಪೂಜೆ, ದಾನ, ಧರ್ಮ, ಬ್ರಾಹ್ಮಣ ಭೋಜನ ಮುಂತಾದ ಧರ್ಮ ಕಾರ್ಯಗಳನ್ನ ತಪ್ಪದೆ ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಅಪ್ಪಣೆ ಮಾಡಿದ. ಆದರೆ ಅಲ್ಲಿ ಹೋದ ಯಾದವರು ಶ್ರೀಕೃಷ್ಣನಿಗೆ ತಿಳಿಯದ ಹಾಗೆ
ವಾರುಣಿ ಅನ್ನೋ ಪಾನವನ್ನ ಕುಡಿದು ಮತ್ತರಾಗಿ ಒಬ್ಬರಿಗೊಬ್ಬರು ಹೊಡೆದಾಡತೊಡಗುತ್ತಾರೆ. ಬಾಣಗಳು, ಅಸ್ತ್ರಗಳು, ಬಿಲ್ಲುಗಳು ಎಲ್ಲ ಒಡೆದು ಚೂರಾಗಿ ಹೋಗುತ್ತೆ. ಪ್ರಕಾಶಪಟ್ಟಣದ ಸಮುದ್ರ ತೀರದಲ್ಲಿ ಇದ್ದ ಹುಲ್ಲಿನ ಗಿಡಗಳನ್ನು ಕಿತ್ತಾಗ ಅವು ವಜ್ರಾಯುಧದ ರೀತಿ ಬಲವಾದ ಕಬ್ಬಿಣದ ತುಂಡುಗಳಾಗುತ್ತವೆ. ಅವುಗಳನ್ನ ಉಪಯೋಗಿಸಿಕೊಂಡು ಯಾದವರು ನಾಶವಾಗ್ತಾರೆ. ಮುನಿಗಳ ಶಾಪ, ಅಸೂಯೆಯಿಂದ ಉಂಟಾದ ಕೋಪ ಎಲ್ಲದರಿಂದ ಯಾದವರ ಕುಲ ನಾಶವಾಯಿತು ಅಂತ ಭಾಗವತದಲ್ಲೇ ಹೇಳಿದೆ. ಯಾದವರ ಅಧೋಗತಿಯನ್ನ ಕಣ್ಣಾರೆ ಕಂಡ ಶ್ರೀಕೃಷ್ಣ ಬಹು ದುಃಖದಿಂದ ತೀರ್ಥದ ಹತ್ತಿರ ಇರೋ ಆಲದ ಮರದ ಕೆಳಗೆ ಕುಳಿತು ಎಡಗಾಲನ್ನ ಬಲಗಾಲಿನ ಮೇಲೆ ಇಟ್ಟು ಯೋಗ ನಿದ್ರೆಯಲ್ಲಿದ್ದಾಗ ಜರ ಎನ್ನುವ ಬೇಡನಿಗೆ ಶ್ರೀಕೃಷ್ಣನ ಕಾಲು ಜಿಂಕೆಯ ಮುಖವನ್ನು ಹೋಲುವ ರೀತಿಯಲ್ಲಿ ಕಂಡಿತು. ತಕ್ಷಣವೇ ಆ ಬೇಡ ಕಬ್ಬಿಣದ ಚೂರನ್ನು ಸಿಕ್ಕಿಸಿದ್ದ ಬಾಣವನ್ನ ಬಿಡ್ತಾನೆ. ಶ್ರೀಕೃಷ್ಣ ಯಾತನೆಯಿಂದ ಕೂಗಲು ಓಡಿ ಬಂದು ಈ ಬೇಡ ಆತನನ್ನ ನೋಡಿ ದಿಗ್ಭ್ರಮೆಗೊಳ್ತಾನೆ. ತನ್ನನ್ನ ಕ್ಷಮಿಸಬೇಕು ಅಂತಲೂ ಈ ಮಹಾಪಾಪದಿಂದ ಹೇಗೆ ಮುಕ್ತಿ ಸಿಗುತ್ತೆ ಅಂತ ಪರಿಪರಿಯಾಗಿ ರೋಧಿಸಿ ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಬೇಡಿಕೊಳ್ತಾನೆ. ಶ್ರೀಕೃಷ್ಣನು ಬೇಡನಿಗೆ ಸಮಾಧಾನ ಮಾಡಿ ಅವನಿಂದ ಯಾವ ತಪ್ಪೂ ಆಗಲಿಲ್ಲವೆಂದು ಹಿಂದಿನ ಜನ್ಮದಲ್ಲಿ ತಾನು ಕೊಟ್ಟ ವರದ ಫಲ ಇದು ಅಂತನೂ ಹೇಳ್ತಾನೆ. ರಾಮಾವತಾರದಲ್ಲಿ ವಾಲಿಯನ್ನ ಬಾಣದಿಂದ ಹೊಡೆದು ಬೀಳಿಸಿದಾಗ ಶ್ರೀರಾಮ ವಾಲಿಗೆ ಕೊಟ್ಟ ವರದಲ್ಲಿ ಮುಂದಿನ ಜನ್ಮದಲ್ಲಿ ನೀನು ನನಗೆ ಬಾಣ ಪ್ರಯೋಗ ಮಾಡು, ಆದ ಕಾರಣ ಈ ಜನ್ಮದಲ್ಲಿ ನೀನು ಬೇಡನಾಗಿ ಹುಟ್ಟಿರುವ ವಾಲಿ ಅಂತ ಹೇಳಿದ. ಶ್ರೀಕೃಷ್ಣನ ಪಾದಕ್ಕೆ ಬಾಣ ಬಿದ್ದ ಜಾಗ ಸೋಮನಾಥದಲ್ಲಿ ಬಾಲುಕ ತೀರ್ಥ ಎಂದೇ ಪ್ರಸಿದ್ಧವಾಗಿದೆ. ಈ ಜಾಗದಲ್ಲಿ ಒಂದು ಆಲಯವನ್ನು ಸಹ ನಿರ್ಮಿಸಿದ್ದಾರೆ. ಶ್ರೋತೃಗಳೇ, ಇದಾಗಿತ್ತು ಸೌರಾಷ್ಟ್ರದ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗವನ್ನ ನಿಮಗೆ ಪರಿಚಯಿಸಲಿದ್ದೇನೆ. ಧನ್ಯವಾದಗಳು.